ಮೇಘದ ಬಿತ್ತು. ನೀನ್ ಯಾಕೆ ಹೀಗೆ ನಿಂತ್ಕೊಂಡಿದ್ದೀಯಾ? ಪಾಪದವ್ರ ತರ ಮುಖ ಮಾಡ್ಕೊಂಡ್ಬಿಟ್ರೆ ಈ ದತ್ತ ನಂಬಿಡ್ತಾನೆ ಅಂತ ಅನ್ಕೊಂಡಿದ್ದೀಯಾ? ನೀನಿದ್ರೆ ನನಗೆ ತೊಂದರೆ. ಹೋಗ್ತಾ ಇರು. ಈ ಮುದ್ಕ ನಿಜವಾಗ್ಲೂ ಚೆಸ್ ಆಡ್ತಿದ್ದಾನ ಅಥವಾ ನಾನ್ ಬಂದಿದ್ ನೋಡಿನ ಡೈಲಾಗ್ ಹೊಡಿತಿದ್ದಾನ? ತಾತ, ಅದು ನಾನು ಹೇಳು, ಯಾಕೆ ಬಂದಿದ್ದೀಯಾ? ಅದು ಆಚೆ ಸ್ವಲ್ಪ ಕೆಲಸ ಇತ್ತು, ಹೋಗಿ ಬರ್ತೀನಿ. ತಗೊಳ್ಳಪ್ಪ, ನನಗೆ ಹೇಳಿ ಹೋಗುವಷ್ಟು ಒಳ್ಳೆ ಬುದ್ಧಿ ಬಂದಿದೆ ಅಂತಂದ್ರೆ ಕಲಿಯುಗದ ಕೊನೆ ಬಂತು ಅಂತಲೇ ಅರ್ಥ. ಗೊತ್ತಾಯ್ತು ಬಿಡು. ಈ ಮುದ್ಕ ಮತ್ತೆ ನಿನ್ನ ಫಾಲೋ ಮಾಡ್ಕೊಂಡು ಬಂದ್ರೆ ಅಂತ ತಾನೆ? ಹೋಗಿ ಹೋಗಿ ನಿನಗೆ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗಿ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ನಾನೇ ಬರೋಕ್ ಹೇಳಿದ್ದು. ನೀನೀಗ ಹೋಗ್ತಾ ಇದ್ದಿದ್ದು ಇವನನ್ನ ಭೇಟಿ ಮಾಡೋಕ್ಕೆ ಅಂತ ತಾನೆ? ಅದೇನು ಮಾತಾಡ್ತಿರೋ ಮನೆಯಲ್ಲೇ ಮಾತಾಡಿ ರಾತ್ರಿ ಒಳಗೆ ಒಂದು ನಿರ್ಧಾರಕ್ಕೆ ಬನ್ನಿ. ಈ ಓಡ್ ಬಂದವಳು ನಿನ್ನ ಜೊತೆ ನಿನ್ನ ಮನೆಗೆ ಬರ್ತಾಳೋ ಇಲ್ವೋ ಅಂತ ಈ ಹೊತ್ತೇ ಗೊತ್ತಾಗಬೇಕು. ಹೋಗೋಲ್ಲ ಅಂದ್ರೆ ಮುಂದೇನ್ ಮಾಡಬೇಕು ಅಂತ ಅನ್ನೋ ನಿರ್ಧಾರ ಈ ದತ್ತಂದು. ಓಹೋ, ರೆಡಿ ಆಗ್ತಿದ್ದಾಳೆ ಅಂದ್ರೆ ಎಲ್ಲಿಗೋ ಹೊರಟ್ಲು ಅಂತ ಟೆನ್ಷನ್ ಮಾಡ್ಕೊಳ್ತಿದ್ದೀರ. ಡೋಂಟ್ ವರಿ, ನಾನು ಎಲ್ಲಿಗೂ ಹೋಗಲ್ಲ. ನೀವು ಬೇಕು ಅಂತಲೇ ನನ್ನ ಜೊತೆ ಆಟ ಆಡ್ತಿದ್ದೀರಾ ಅಂತ ನನಗೆ ಡೌಟ್ ಇದೆ. ನಾನು ಮನೇಲಿ ಇಲ್ಲದೆ ಇದ್ದಾಗಲೇ ಏನಾದರೂ ಒಂದು ಅವಾಂತರ ಮಾಡ್ತೀರಾ ಅಂತ ನನಗೆ ಗೊತ್ತು. ಡಾಕ್ಟರ್ ಮನೆಗೆ ಬಂದು ಹೋದ್ಮೇಲೆ ನಾನು ಎಷ್ಟು ಹುಷಾರಾಗಿದ್ರೂ ಸಾಲದು. ಮೇಡಮ್, ಒಂದು ದೊಡ್ಡ ಬ್ಲಂಡರ್ ಆಗ್ಬಿಟ್ಟಿದೆ. ಬ್ಲಂಡರ್ ಅಂದಮೇಲೆ ಪೀಠಿಗೆ ಹಾಕದೆ ಏನು ಅಂತ ಹೇಳ್ತಾ ಇರಬೇಕು. ಏನು ಹೇಳು? ಮೇಡಮ್, ನಮ್ಮ ಕಂಪ್ನಿಯಿಂದ ಯಾರೋ ಪ್ರೈವೇಟ್ ಇನ್ವೆಸ್ಟಿಗೇಟರ್ನ ಬಿಟ್ಟಿದ್ದಾರೆ. ನಮ್ಮ ಬ್ಯಾಂಕ್ ರೆಕಾರ್ಡ್ಸು, ಕಾಲ್ ರೆಕಾರ್ಡ್ಸು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂತು. ನೀವು ನಮ್ಮ ಇನ್ವೆಸ್ಟರ್ ಆಗಿರೋದಕ್ಕೇನೆ ಈ ಥರ ಆಯಿತು ಅಂತ ನನಗನ್ನಿಸ್ತಾ ಇದೆ. ಯಾವುದಕ್ಕೂ ಒಂದ್ಸಲ ನಿಮ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಇದು ಯಾರ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ ಮಾಧವ್ ಅವರೇ, ಯಾರಿಗೂ ಹೇಳಲಿಲ್ಲ ಸರಿ, ಕೊನೆ ಪಕ್ಷ ಫೋನ್ ಆದ್ರೂ ಜೊತೆಗೆ ಇಟ್ಕೊಂಡ್ಬರ್ಬೇಕಲ್ವಾ? ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಗಾಬರಿನ? ಯಾಕೆ? ನೆನ್ನೆ ನಾನ್ ಮನೇಲಿ ಇರ್ಲಿಲ್ಲ ಅಂತ ನಿಮಗ್ ಗಾಬರಿ ಆಗ್ಲಿಲ್ವಾ? ಹಾಗೆ ನೀವಿವತ್ ಕೆಫೆಗೆ ಬಂದಾಗ್ಲೂ ಬೇಜಾರಲ್ಲಿದ್ರಿ ಅಂತ ಮ್ಯಾಗಿ ಹೇಳಿದ್ಲು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ, ಕೆಫೆಲೇ ಇಟ್ಟಿದ್ದೀರಾ. ಪೂರ್ಣಿಗ್ ಫೋನ್ ಮಾಡಿ ಕೇಳೋಣ ಅಂದ್ರೆ ಮನೇಲೆಲ್ಲ ಗಾಬರಿ ಆಗ್ತಾರೆ ಅನ್ನಿಸ್ತು. ಏನ್ ಮಾಡೋದು ಅಂತ ಗೊತ್ತಾಗ್ದೆ ನಂಗೆ ಕೈ ಕಾಡ್ಲೆ ಆಡ್ಲಿಲ್ಲ ಗೊತ್ತಾ? ಅದು ಸರಿ, ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ ಫ್ರೆಂಡ್ ಅಂದ್ಮೇಲೆ ನೀವೆಲ್ಲಿರ್ತೀರಾ ಅಂತಾನೂ ಅರ್ಥ ಮಾಡ್ಕೊಳ್ದೇ ಇದ್ರೆ
ಹೇಗೆ? ಮಾಧವ್ ಸರ್, ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಸೊ ಇವತ್ತೇ ಟಾಸ್ಕ್ನ ಫುಲ್ಫಿಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳ. ನನ್ನ ವಾಯ್ಸ್ ಮೆಸೇಜ್ಗೂ ರಿಪ್ಲೈ ಮಾಡ್ತೀರಾ ಅಂದ್ರೆ ಅದು ನೋಡಿಲ್ಲ ಅಂತ ಆಯ್ತು. ಹಾಗಾದ್ರೆ ತುಳಸಿ ಮೇಡಮ್ನ ನೀವು ಮೀಟ್ ಮಾಡಿಲ್ವಾ ಇವತ್ತು? ಅವ್ರ ಹತ್ರ ಮಾತಾಡಿಲ್ವಾ? ಒಬ್ಬರೇ ಕೂತು ಉತ್ತರ ಹುಡುಕ್ತಿದ್ದೀರಾ. ನೀವೇನು ತುಳಸಿ ಮೇಡಮ್ ಹತ್ರ ಮಾತಾಡ್ತಿಲ್ಲ, ಅವ್ರನ್ನ ಭೇಟಿ ಮಾಡ್ತಿಲ್ಲ, ಸರಿ. ಆದ್ರೆ ಅವ್ರು ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಾರಲ್ಲ, ಅವರೇ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬಂದಿಲ್ವಾ? ಅವ್ರು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬಂದೇ ಬರ್ತಾರೆ. ಇಡೀ ದಿನ ಮಾತಾಡದೆ ಭೇಟಿ ಆಗದೆ ಇದ್ದಿದ್ದಕ್ಕೆ ಕಾರಣ ಕೇಳ್ಬೇಕಲ್ವಾ? ಏನು ಹೇಳಿ ವೇದಾಂತ್, ನೀನು ಅವರನ್ನ ನೆನಪಿಸ್ಕೊಳ್ಬಾರ್ದು ಅಂದೆ. ಆದರೆ ನನಗೆ ಏನನ್ನೇ ನೋಡಿದ್ರು ಅದರಲ್ಲಿ ಅವ್ರ ನೆನಪೇ ಕಾಣ್ತಿತ್ತು. ಈ ಒಂದು ದಿನದಲ್ಲಿ ನಿಮ್ಮ ನೆನಪಿಲ್ಲದೆ ಒಂದು ಕ್ಷಣನೂ ಇರೋಕ್ ನನ್ನ ಹತ್ರ ಆಗ್ಲೇ ಇಲ್ಲ ಅಂತ ಹೇಳಬೇಕಿತ್ತ? ಅವ್ರನ್ನ ಭೇಟಿ ಮಾಡದೇ ಇರ್ಬೋದು, ಮಾತಾಡದೇ ಇರ್ಬೋದು, ಆದರೆ ಅವ್ರನ್ನ ನೆನಪು ಮಾಡ್ಕೊಳ್ದೇ ಇರೋದಕ್ಕೆ ನಿಮ್ಮ ಕೈ ಸಾಧ್ಯ ಆಯ್ತಾ? ಆಗಿಲ್ಲ ಅನ್ನೋದಾದ್ರೆ ಇದು ಬರೀ ಸ್ನೇಹ ಅಂತ ಅನ್ಸುತ್ತಾ? ಬರೀ ಸ್ನೇಹ ಅಲ್ಲ ಅಂತಾದ್ರೆ ಬೇರೆ ಏನು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕಲ್ವಾ ಮಾಧವ್ ಸರ್? ನಾನು ಇನ್ನೇನು ಹೇಳೋದಿಲ್ಲ. ನನ್ನ ಕಡೆಯಿಂದ ನಿಮ್ಗೆ ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಬಾಯ್ ಬಾಯ್. ಮಾಧವ್ ಅವರೇ, ಮನೇಲಿ ತುಂಬಾ ನೆನೆಬೇಡಿ, ಶೀತ ಆಗತ್ತೆ. ಬೇಗ ಮನೆಗೆ ಹೋಗಿ. ಮಾವ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಲಾ? ಬೇಡ ಪೂರ್ಣಿ. ಅಲ್ಲ ಮಾವ, ಬೆಳಗ್ಗೆಯಿಂದ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಅಲ್ಲ, ಕೆಫೆಗೆ ಫೋನ್ ಮಾಡಿದ್ರೆ ನೀವಿಲ್ಲ ಅಂದ್ರು. ಎಲ್ಲ ಹೋಗಿದ್ರಿ ಮಾವ? ಯಾಕೆ ಹೀಗ್ ಮಾಡಿದ್ರಿ? ಏನಕ್ಕಾದ್ರೂ ಬೇಜಾರಾಯ್ತಾ? ಮಾವ, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನಗ್ತಾನೆ ಇದ್ದೀರಲ್ಲ ನೀವು. ಏನಾಯ್ತು ಮಾವ? ಭಾವನೆಯ ನಿಜ ಅರ್ಥ ಗೊತ್ತಾಯ್ತು. ಏನ್ ಮಾವ ಹಂಗಂದ್ರೆ? ಏನಿಲ್ಲ ಬಿಡು. ಏನು ಅಂತ ನಾನು ಕೇಳಲ್ಲ, ಆದ್ರೆ ನಂದೊಂದು ರಿಕ್ವೆಸ್ಟ್. ಇನ್ಮೇಲೆ ಹೀಗೆಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಕೂಡ್ದು. ಮಾಡಿದ್ರು ನನಗೆ ಫೋನ್ ಮಾಡಿ ಹೇಳಿ ಆಮೇಲೆ ಸ್ವಿಚ್ ಆಫ್ ಮಾಡಬೇಕು, ಆಯ್ತಾ? ಸಂಧ್ಯಾ, ಆಗ್ಲೇ ನಿನ್ ತಾತನ ಜೊತೆ ಮಾತಾಡ್ಬೇಕಾದ್ರೆ ನಾನು ಅರ್ಧಂಬರ್ಧ ಕೇಳಿಸ್ಕೊಂಡೆ. ಅವತ್ತು ಅಮ್ಮನ ವಿಷಯದಲ್ಲಿ ನೀನು ಸಮರ್ಥ ಹತ್ರ ಮಾತಾಡ್ದಾಗ್ಲೇ ನಂಗೆ ಇರಿಟೇಟ್ ಆಯ್ತು. ಆದ್ರೂ ನಾನು ಸುಮ್ಮನೆ ಇದ್ದೆ. ಆದ್ರೆ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಿದ್ಯಾ. ಈ ಮನೇಲಿ ನಿಂಗೆ ಯಾರು ತೊಂದರೆ ಕೊಡ್ತಾ ಇಲ್ಲ ಅಲ್ವಾ? ಅಂದ್ಮೇಲೆ ಆರಾಮಾಗಿರು. ಯಾಕೆ ಸುಮ್ಮನೆ ಆಸ್ತಿ ದುಡ್ಡು ಅಂತ ಎಲ್ಲ ಮಾತಾಡಿ ಅಮ್ಮಂಗೆ ತಾತಂಗೆ ಹರ್ಟ್ ಮಾಡ್ತೀಯಾ? ಸಿರಿ, ಈ ವಿಷಯದಲ್ಲಿ ನೀ ತಲೆ ಹಾಕೋ ಅಗತ್ಯ ಇದೆಯಾ? ನೀನು ಹೊರಗಿಂದ ಬಂದವಳು, ಹಾಗೆ ಇರು. ನಾನು ಈ ಮನೇಲಿ ಹುಟ್ಟದವಳು. ಈ ಮನೇಲಿ ಹುಟ್ಟಿದವಳು ಮನೆಯವಳ ತರ ಇರ್ಬೇಕಲ್ವಾ ಸಂಧ್ಯಾ? ನಾನು ಹೊರಗಿಂದ ಬಂದ್ರು ಈ ಮನೆಯವಳೇ ಆಗಿದ್ದೀನಿ ಅಂದಮೇಲೆ ಈ ಮನೆ ಒಳ್ಳೇದಕ್ಕಾಗಿ ನಿನ್ನ ಜೊತೆ ಮಾತಾಡೋ ಹಕ್ಕು ನನಗಿದೆ ಸಂಧ್ಯಾ. ನಾನು ಹಕ್ಕಿನ ಬಗ್ಗೆನೇ ಮಾತಾಡಿದ್ದು ತಾತನ ಹತ್ರ. ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಅವತ್ತು ಅಮ್ಮಂಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ಲಲ್ಲ, ಹಾಗೇನಾದ್ರೂ ನನಗಾದ್ರೆ ಯಾರು ಬರ್ತಾರೆ ನನ್ನ ಕಾಪಾಡಕ್ಕೆ? ಮಗಳು ತರ ನಡ್ಕೊಳ್ಳಿಲ್ಲ ಅಂತ ಈ ಮನೆಯವ್ರು ಹೇಳ್ತಾರೆ.
ಸೊಸೆ ತರ ನಡ್ಕೊಳ್ಳಿಲ್ಲ ಅಂತ ಆ ಮನೆಯವ್ರು ಹೇಳ್ತಾರೆ. ಹೀಗಾದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೀವೆಲ್ಲ ಹೇಗ್ ನನ್ನ ಟ್ರೀಟ್ ಮಾಡ್ತೀರಾ ಅಂತ ನಾನ್ ನೋಡಿಲ್ವಾ? ನಾವು ನಿನ್ನನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ನೀನ್ ನಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಸೈಡ್ ಆಗತ್ತೆ ಅಲ್ವಾ ಸಂಧ್ಯಾ? ನೀನು ಮನೆ ಮಗಳ ತರ ಇರು, ನಾವೆಲ್ಲರೂ ಹಾಗೆ ಪ್ರೀತಿ ಮಾಡ್ತೀವಿ, ನೋಡ್ಕೋತೀವಿ. ಸಿರಿ, ನೀನೇನೋ ಆದರ್ಶ ಸೊಸೆ ಅನ್ನೋ ತರ ಬಿಲ್ಡಪ್ ತಗೋಬೇಡ. ನನಗೆ ನೀನ್ ಉಪದೇಶ ಕೇಳೋ ಅಷ್ಟು ಪೇಷನ್ಸ್ ಇಲ್ಲ. ನನಗೆ ಅರ್ಥ ಆಗಿರೋದಿಷ್ಟೇ, ನಮಗ್ ಕಷ್ಟ ಅಂತ ಬಂದಾಗ ಯಾರು ನಮಗಾಗಲ್ಲ. ನಮ್ ಭವಿಷ್ಯನ ನಾವೇ ಗಟ್ಟಿ ಮಾಡ್ಕೋಬೇಕು ಅಷ್ಟೇ. ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಈ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ. ಇವ್ರು ಯಾಕೋ ನೊಂದ್ಕೊಂಡಿದ್ದಾರೆ. ಹೇಳೋ ಅಂಥದ್ದಾಗಿದ್ರೆ ಅವರಾಗೆ ಹೇಳೋರು. ಇವತ್ತು ಅತ್ತೆ ಜೊತೆ ಮಾತಾಡುವಾಗ ನಾನು ಅಲ್ಲಿಂದ ಹೋದ್ರೆ ಸಾಕು ಅನ್ನೋ ಥರ ಇದ್ರಲ್ಲ, ಏನೋ ಸೀರಿಯಸ್ ವಿಷಯನೇ ಇರಬೇಕು. ಅಭಿ, ಬಿಸ್ನೆಸ್ ಹೇಗೆ ನಡೀತಾ ಇದೆ? ಬೆಟರ್ ಡ್ಯಾಡ್. ಅಶ್ವಿನ್ ಇವತ್ತು ಬಿಸ್ನೆಸ್ ವಿಷಯ ಮಾತಾಡೋದಕ್ಕೆ ಬರಬೇಕಿತ್ತು. ಇಷ್ಟೊತ್ತಾದರೂ ಬರಲಿಲ್ಲ, ಫೋನು ಪಿಕ್ ಮಾಡ್ತಿಲ್ಲ. ಇದನ್ನ ಬೇರೆ ಯಾರ ಹತ್ರನಾದರೂ ಶೇರ್ ಮಾಡಿದ್ರೆ ನಾನು ವೀಕ್ ಅನ್ಸ್ಬಿಡ್ತೀನಿ. ಛೇ, ನಾನು ಚಿಕ್ಕಮ್ಮನ ಹತ್ರ ಹಾಗೆ ಮಾತಾಡಬಾರ್ದಿತ್ತು. ಅಭಿ ಈಗೋ ಹರ್ಟ್ ಆಗಬಾರ್ದು ಅಂತ ಬ್ಲೈಂಡ್ ಇನ್ವೆಸ್ಟರ್ ಆಗಿದ್ರು ಅವರು. ಅಷ್ಟು ದೊಡ್ಡ ಮನಸ್ಸಿರೋರನ್ನ ನಾನು ಅನುಮಾನದಿಂದ ಪ್ರಶ್ನೆ ಕೇಳಬಾರ್ದಿತ್ತು. ಇಷ್ಟಾದ್ರೂ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ನಗ್ನಗ್ತಾ ಇದ್ದಾರೆ. ಶಾರ್ವರಿ, ಅಭಿ ಮದುವೆ ಡೇಟ್ ಹತ್ರ ಬರ್ತಾ ಇದೆ. ದೀಪಿಕಾ ಮನೆಯವರೇ ಮದುವೆ ಮಾಡ್ಕೊಡೋದಾದ್ರೂ ನಾವು ಒಂದಷ್ಟು ತಯಾರಿ ಅಂತ ಮಾಡ್ಕೋಬೇಕಲ್ವಾ? ಹೌದು ಬಾವ, ನಾನೇ ಅದನ್ನ ನಿಮ್ಮ ಹತ್ರ ಮಾತಾಡೋಣ ಅನ್ಕೊಂಡೆ. ನಾಳೆ ಒಡವೆ ತಗೊಳಕ್ಕೆ ಹೋಗ್ತಿದ್ದೀವಿ. ದೀಪಿಕನ್ನು ಅಲ್ಲೇ ಬರೋದಕ್ಕೆ ಹೇಳಿದ್ದೀವಿ. ಆಯ್ತು ಶಾರ್ವರಿ, ನಾನು ಹೇಳದೇ ಇದ್ರೂ ನೀನೇ ಎಲ್ಲ ಯೋಚಿಸಿರ್ತೆ ಅಂತ ನನಗೆ ಗೊತ್ತು. ಯಾವುದೇ ವಿಷಯದಲ್ಲಾದರೂ ಈ ಮಾಮ್ ಪಿನ್ ಹಿಡ್ದೆ ಬಿಡಲ್ವಲ್ಲ. ಇವತ್ತು ಯಾಕೆ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಸುಮ್ಮನಿದ್ದಾಳೆ? ಶತ್ರುವಿನ ಮಗಳ ಜೊತೆಲೇ ಮಗನ ಮದುವೆ ಅಂತ ಉರ್ಕೋತೀರಾ ಅನ್ಕೊಂಡಿದ್ದೆ. ಆದರೆ ನೀವು ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನಿರಕ್ಕೆ ಮನ್ಸಾಗ್ತಿಲ್ಲ. ಆದ್ರೆ ಏನು ಮಾಡಲಿ, ಯಾವ ಕೆಲಸ ಮಾಡೋಕ್ಕೂ ಇದು ಸರಿಯಾದ ಸಮಯ ಅಲ್ಲ. ಅವಿಯಿಂದ ಇವತ್ತು ಹೇಗೋ ಕಷ್ಟಪಟ್ಟು ಪಾರಾಗಿದ್ದೀನಿ. ಸ್ವಲ್ಪ ದಿನ ಹೋಗಲಿ, ಆಮೇಲೆ ಈ ಶಾರ್ವರಿ ಏನು ಅಂತ ತೋರಿಸ್ತೀನಿ. ಇನ್ನೂ ನಿದ್ದೆ ಮಾಡಿಲ್ವಾ? ಸಂಧ್ಯಾ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಇನ್ನೇನು ಬಾಸು, ಅವಳು ಆಡಿದ ನೆನ್ಸ್ಕೊಂಡು ನಿದ್ದಲ್ಲಿ ಬರ್ತ ಹೇಳು. ಅವಳು ಮಾತಾಡಿದ ರೀತಿ ತಪ್ಪು, ಒಪ್ಕೋತೀನಿ. ಆದರೆ ಅವಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಅವಳು ಮಾಡಿದ ಸರಿ ಅಂತ ಅನ್ಸಲ್ವಾ? ವಾಟ್? ಏನು ಹೇಳ್ತಿದ್ಯಾ ಬಾಸು? ಏನೇನೋ ಆಸೆ ಇಟ್ಕೊಂಡು ಮದುವೆ ಆದ್ಲು. ಆದರೆ ಗಂಡನ ಮನೆಯಲ್ಲಿ ಪರಿಸ್ಥಿತಿ ಹಾಗೆ. ಮುಂದೆ ತನಗೇನಾದರೂ ಆದರೆ ಯಾರು ಬರ್ತಾರೆ ಅಂತ ಯೋಚಿಸಿರ್ತಾಳೆ. ಅದಕ್ಕೆ ಹಾಗೆ ಮಾತಾಡಿರ್ತಾಳೆ ಅಷ್ಟೇ. ಅಲ್ಲ ಸಿರಿ, ಅವಳು ಗಂಡನ ಮೇಲೆ ಕಷ್ಟ ಇದೆ ಅಂದ್ರೆ ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ಅವಳೆ. ಇಷ್ಟಾದ್ರೂ ಅವಳು ದಿಮಾಕ್ ನೋಡು. ಅಲ್ಲ, ಕಷ್ಟ ಅಂತ ಬಂದಾಗ ಸ್ವಲ್ಪ ನಮ್ಮ ಬಿಹೇವಿಯರ್ ಎಲ್ಲ ಚೇಂಜ್ ಮಾಡ್ಕೋಬೇಕು ತಾನೆ. ಇಂಥ ಸ್ಥಿತಿಲಿ ಅಮ್ಮನ ಜೊತೆ ಹೇಗೆ ಮಾತಾಡಿದಳು ನೋಡು. ಬರೀ ಅಮ್ಮನ ಜೊತೆ ಅಲ್ಲ, ತಾತನ ಜೊತೆನೂ ಅಷ್ಟೇನೆ. ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವಾ?
ನೀನು ಹೇಳಿದ ನಿಜ ಸಮರ್ಥ. ನಾನು ಸಂಧ್ಯಾಗೆ ಸಪೋರ್ಟ್ ಮಾಡ್ತಿಲ್ಲ. ಒಂದು ಹೆಣ್ಣಾಗಿ ಅವಳ ಇನ್ಸೆಕ್ಯೂರಿಟೀಸ್ನ ಅರ್ಥ ಮಾಡ್ಕೊಳ್ತಿದ್ದೀನಿ ಅಷ್ಟೆ. ಹಾಗಂತ ಅವಳು ಹೇಳಿದ್ದಕ್ಕೆಲ್ಲ ತಲೆದೂಗಬೇಕು ಅಂತ ಏನಿಲ್ವಲ್ಲ. ತಲೆದೂಗಕ್ಕಾಗೋದು ಇಲ್ಲ ಬಿಡು. ಯಾಕೆಂದ್ರೆ ಈ ಮನೆ ತಾತಂದು, ಅದನ್ನ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋದು ತಾತ ಡಿಸೈಡ್ ಮಾಡ್ತಾರೆ. ಇವಳ ಪಾಲ್ ಕೇಳೋದಕ್ಕೆ ಹೋಗ್ಲಿ ಬಿಡು, ನೀನು ಅಪ್ಸೆಟ್ ಆಗ್ಬೇಡ. ತಾತ ಅವಳಿಗೆ ಟೈಮ್ ಕೊಟ್ಟಿದ್ದಾರೆ ಅಲ್ವಾ, ಅಷ್ಟರೊಳಗೆ ಅವರೇ ಏನಾದರೂ ಒಂದು ನಿರ್ಧಾರ ಮಾಡ್ತಾರೆ. ನಾವು ಯೋಚನೆ ಮಾಡೋದು ಬೇಡ ಅಲ್ವಾ? ಸ್ನೇಹಿತರು ಅಂತ ಪರಿಚಯ ಆದ್ವಿ. ನಾನು ಹಾಗೆ ಅನ್ಕೊಂಡಿದ್ದೆ. ವೇದಾಂತ್ ಬಂದು ಹೋದ್ಮೇಲೆ ಇದು ಬೇರೆ ಏನೋ ಅನ್ಸೋಕ್ ಶುರುವಾಯ್ತು. ಆದರೆ ಈ ಭಾವನೆ ಏನು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತುಳಸಿಯವರು ಯಾವಾಗಲೂ ನನ್ನ ಜೀವನದಲ್ಲಿ ಇರಬೇಕು ಅಂತ ಅನ್ಸಕ್ ಶುರುವಾಗಿದೆ. ನನಗೆ ಹೀಗೆಲ್ಲ ಅನಿಸ್ತಿದೆ ಅಂತ ನಾನು ಅವ್ರ ಹತ್ರ ಹೇಳ್ಕೊಂಡ್ಬಿಟ್ಲ ಮಹೇಶ? ನನ್ನ ಮನಸ್ಸಲ್ಲೇನೋ ಅವರ ಬಗ್ಗೆ ಈ ರೀತಿ ಭಾವನೆ ಇದೆ. ಆದರೆ ತುಳಸಿಯವರು ಈ ಪ್ರೀತಿನ ಹೇಗೆ ತಗೊಳ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಮಾತು ಕೇಳಿ ಅವ್ರು ನನ್ನ ಸ್ನೇಹನೇ ಬಿಟ್ಬಿಟ್ರೆ? ಕೆಲವ್ರು ಸಿಗೋಕ್ ಮುಂಚೆ ಜೀವನ ನಡೀತಾ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಇವರು ಇಲ್ದಿರೋ ಜೀವನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ. ಇದು ನನ್ನ ಭಾವನೆ. ಇದನ್ನ ಯಾವುದೇ ಕಾರಣಕ್ಕೂ ನಾನು ಅವರ ಮೇಲೆ ಹೇರಲ್ಲ. ಇದು ನನ್ನ ಮನಸ್ಸಲ್ಲೇ ಇದ್ಬಿಡ್ಲಿ ಅಲ್ವಾ? ಒಂದು ಸತ್ಯ ಗೊತ್ತಾಗಿ ಅದರಿಂದ ಆ ಸಂಬಂಧ ಹಾಳಾಗುತ್ತೆ ಅನ್ನೋದಾದ್ರೆ ಆ ಸತ್ಯ ಗೊತ್ತಾಗೋದೇ ಬೇಡ ಬಿಡು. ಕೂತು ಕೂತು ಸುಸ್ತಾಯ್ತೇನೋ, ನಡಿ ಒಳಗಡೆ ಹೋಗೋಣ, ಮಲಗುವಿ ಅಂತೆ. ಪಾಪಮ್ಮ, ಎಂತ ನಿನ್ನೆಯಿಂದ ಮಾವ ಯಾಕೋ ಕಳೆ ಆಗಿಲ್ವಾ? ಹಾ, ನಾನೇ ನಿನ್ನ ಹತ್ರ ಈ ವಿಷಯನ ನಿನ್ನೆ ಹೇಳಬೇಕು ಅಂತಿದ್ದೆ. ಮಳೆಲಿ ನಿಂತ್ಕೊಂಡು ಬಂದ್ರು, ನಗ್ನಗ್ತಾ ಇದ್ರು ಗೊತ್ತಾ. ಏನಾಯ್ತು ಅಂತ ಕೇಳೋಣ ಅನ್ಕೊಂಡೆ. ಹಾಗೇನಾದ್ರೂ ಮಾಡ್ಬಿಟ್ಟಿಯೇ ಹೇಳುವಂಥದ್ದಾದ್ರೆ ಅವರೇ ಹೇಳ್ತಾರೆ. ಹೌದು, ಅದಕ್ಕೆ ನಾನು ಏನು ಕೇಳಲಿಲ್ಲ. ಕಾರಣ ಏನು ಅನ್ನೋದಕ್ಕಿಂತ ಮಾವ ಖುಷಿಯಾಗಿರೋದು ಮುಖ್ಯ ನಮ್ಗೆ. ಸರಿಯಾಗಿ ಹೇಳಿದೆ ಪೂರ್ಣಿ. ಇಷ್ಟು ವರ್ಷದ ಮೇಲೆ ಅವರು ಕಳೆಕಳೆಯಾಗಿದ್ದಾರೆ. ಯಾರ ಕಣ್ಣು ಅವ್ರ ಮೇಲೆ ಬೀಳ್ವೇ ಇರಲಿ. ಅರೆ, ನೀವು ಇಲ್ಲೇ ಇದ್ದೀರಾ? ಕರ್ದೆ. ಕೇಳಿಸ್ತು ಮಾವ. ನಾವು ಬೇರೆ ಯಾರ್ದೋ ಬಗ್ಗೆ ಮಾತಾಡ್ತಾ ಇದ್ವಿ. ಬೇರೆ ಯಾರ್ದೋ ಬಗ್ಗೆನಾ? ಏನ್ ವಿಷಯ? ಏನಿಲ್ಲ, ನಮ್ ಪರಿಚಯದವರೊಬ್ರು ಇತ್ತೀಚೆಗೆ ತುಂಬಾ ಖುಷಿಯಾಗಿರ್ತಾರೆ. ಯಾಕೋ ಏನೋ ಅಂತ ಮಾತಾಡ್ಕೋತಿದ್ವಿ ಅಷ್ಟೇ. ಹೌದಾ? ಖುಷಿಯಾಗಿರೋದು ಅವ್ರ ಹಕ್ಕು, ಖುಷಿಯಾಗಿರ್ಲಿ ಬಿಡು, ಅದ್ರಲ್ಲೇನಿದೆ ಅಲ್ವಾ ಮಾವ? ಕಾರಣ ಏನಾದ್ರೂ ಆಗಿರ್ಲಿ, ನಮಗೆ ಅವ್ರ ಖುಷಿ ಮುಖ್ಯ ಅಷ್ಟೇ ಅಂತ ಮಾತಾಡ್ಕೋತಿದ್ವಿ. ಕರೆಕ್ಟ್ ಅಲ್ವಾ ಮಾವ? 100%. ನನ್ನ ಸೊಸೆ ಯಾವತ್ತಾದ್ರೂ ತಪ್ಪು ಮಾತಾಡ್ತಾಳ ಅಲ್ವಾ? ಮತ್ತೆ ಸರಿ, ನಾನಿನ್ ಹೊರಡ್ಬೋದಾ? ಹಾ, ಸರಿ ಸರಿ. ಪಾಪಮ್ಮ ಬರ್ಲಾ? ಆಯ್ತಯ್ಯ. ಯಾಕೆ ಇವರಿಬ್ರು ಇವತ್ತು ಹೀಗೆ ಮಾತಾಡ್ತಿದ್ದಾರೆ? ಏನಾದರೂ ಡೌಟ್ ಬಂದಿದ್ಯಾ? ವಾಪಸ್ ಪ್ರಶ್ನೆ ಕೇಳಿದ್ರೆ ನನಗೆ ಸಮಸ್ಯೆ. ಪೂರ್ಣಿ, ಬಾಬಾ ಹೊರಟು ಬಿಟ್ರಾ? ಹ್ಞೂ ಅತ್ತೆ, ಕೆಫೆಗೆ ಹೊರಟ್ರು. ಏನಾದರೂ ಮಾತಾಡೋದಿತ್ತಾ? ಜ್ಯೂಸ್ ಮಾಡ್ಕೊಡ್ಲಾ ತಾತ? ಬೇಡ ಬೇಡ ಬೇಡ, ಬರ್ತಿದ್ದ ಹಾಗೆ ನೀರು ಕುಡಿಸಿದ್ಯಲ್ಲ ಸಾಕು. ಪಾಪ, ಯಾಕೋ ಆ ಹುಡುಗಿನ ಅಷ್ಟು ಗೋಳಬೇಕತ್ತೀಯ? ಬಂದ ತಕ್ಷಣ ಎಷ್ಟು ಉಪಚಾರ ಮಾಡ್ತಾಳೆ ನೋಡು. ಹೌದೌದೌದು ಹೌದು. ಎಲ್ಲೋ ಹೊರಟಿದೆ ಸವಾರಿ, ಪರ್ಮಿಷನ್ ಕೇಳೋದಕ್ಕೆ ಈ ಉಪಚಾರ. ಯಾಕೆ ತಾತ ಹಾಗೆ ಹೇಳ್ತೀರಾ?
ನಾನು ಯಾವಾಗಲೂ ನಿಮ್ಮ ಉಪಚಾರ ಮಾಡಲ್ವಾ? ತಮಾಷೆಗೆ ಹೇಳಿದೆ ಸೋಗಲಾಡಿ. ತುಳಸಿ ಈಗ ತಾನೇ ಹುಷಾರಾಗ್ತಾ ಇದ್ದಾಳೆ. ಅವಳನ್ನ ತುಂಬಾ ಗೋಳು ಹುಯ್ಕೊಳಕ್ ಆಗೋಲ್ಲ. ಅದು ಅಲ್ಲದೆ ಇತ್ತೀಚೆಗೆ ಅವಳು ಕೈಗೆ ಸಿಗೋಲ್ಲ. ತಾತ, ನೀವು ಧಾರಾಳವಾಗಿ ನನ್ನ ಗೋಳು ಹೊಯ್ಕೋಬಹುದು. ಹಾ ಹೇಳು, ತೇರು ಯಾವ ಕಡೆ ಹೊರಟಿದೆ? US ಇಂದ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಓಹೋ, USA ಇಂದ. ಹೋಗ್ಬಾ. ಸರಿ ತಾತ, ಬರ್ತೀನಿ. ಸೋಗಲಾಡಿ, ಹಾ, ನಿನ್ನ ಅಮೇರಿಕನ್ ಫ್ರೆಂಡ್ಗೆ 1 ಪ್ಲೇಟ್ ಕೇಸರಿ ಬಾತು, 1 ಪ್ಲೇಟ್ ಇಡ್ಲಿ ಸಾಂಬಾರು ಕೊಡ್ಸು. ಪಾಪ ರುಚಿ ಅಂದ್ರೆ ಏನು ಅನ್ನೋದೇ ಮರ್ತೋಗಿರುತ್ತೆ. ಸರಿ, ಬರ್ತೀನಿ. ಆದ್ರೂ ದತ್ತಣ್ಣ, ಬ್ಯಾಂಕಲ್ಲಿ ಅಷ್ಟುದ್ದ ಕ್ಯೂ ನೋಡಿ ತುಂಬಾ ದಿನಗಳಾಗೋಯ್ತಪ್ಪ. ಇಷ್ಟು ದೊಡ್ಡ ಅಮೌಂಟ್ ಅಂದ್ರೆ ಸ್ಲೋಗನ್ ತಗೊಂಡು ಕಾಯ್ಬೇಕಲ್ವಾ ಶೇಷು? ಸಂಧ್ಯಾನ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದ 10 ಲಕ್ಷನ ನೀನೀಗ ತಗೊಂಡ್ಬಂದ್ಯಲ್ಲ, ಹಾಗೆ ಮಾಡೋ ಬದಲು ಆ ಬಾಂಡ್ನ ಕ್ಲೋಸ್ ಮಾಡಿ ಈ ಹಣನ ನಿನ್ನ ಅಕೌಂಟ್ಗೆ ಹಾಕ್ಸ್ಕೋಬಹುದಿತ್ತಲ್ಲ. ಆ ಓಡ್ ಹೋದವಳು ಮದುವೆಗೆ ಅಂತ ಇಟ್ಕೊಂಡಿದ್ದೆ ದುಡ್ಡನ್ನ ಅವಳು ಮನೆ ಮಾನ ಕಳೆದು ಓಡ್ ಹೋದ ಮೇಲೆ ನಮ್ಮ ಕಷ್ಟಕ್ಕಾಗತ್ತೆ ಅಂತ ಇಟ್ಕೊಂಡಿದ್ದೆ. ಆಸ್ಪತ್ರೆಯಲ್ಲಿ ಸುಮಾರು ಹಣ ಖರ್ಚಾಗಿತ್ತು. ಅಥವಾ ಅವನ ಹಣ ವಾಪಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದ. ನಾನು ನನ್ನ ಪೆನ್ಷನ್ ಹಣದಲ್ಲೇ ಕಟ್ಟೋಣ ಅಂತ ಅಂದ್ಕೊಂಡೆ. ಆಗೋಲ್ಲ. ಯಾಕೆಂತಂದ್ರೆ ತುಂಬ ದೊಡ್ಡ ಅಮೌಂಟ್ ನೋಡು. ಅಲ್ಲ ದತ್ತಣ್ಣ, ಮಾಧವ್ ಸರ್ಗೆ ಕ್ಯಾಶ್ ಕೊಡೋ ಬದಲು ಅದನ್ನ ನಿನ್ನ ಅಕೌಂಟ್ಗೆ ಹಾಕೊಂಡು ಅವ್ರಿಗೆ ಚೆಕ್ ಕೊಡ್ಬೋದಿತ್ತಲ್ವಾ? ದುಡ್ಡು ಬೇಡವೇ ಬೇಡ ಅಂತಿದ್ದ ಅವನು. ಇನ್ನು ಚೆಕ್ ಕೊಟ್ರೆ ಅದನ್ನ ಬ್ಯಾಂಕ್ಗೆ ಹಾಕದೆ ಹಾಗೆ ಇಟ್ಕೊಂಡ್ಬಿಟ್ರೆ, ಅದಕ್ಕೆ ಚೆಕ್ ಬದಲು ಕ್ಯಾಶೇ ಕೊಟ್ರೆ ಬೇಡ ಅಂತ ಅನ್ನೋಕ್ಕಾಗಲ್ವಲ್ಲ. ಇದಕ್ಕೆ ದತ್ತಣ್ಣ ನೀನ್ ನನಗೆ ಇಷ್ಟ ಆಗೋದು. ಅಷ್ಟು ದೊಡ್ಡ ಅಮೌಂಟು ಅವರು ಬೇಡ ಅಂದ್ರು ನೀನಾಗಿ ನೀನೇ ವಾಪಸ್ ಕೊಡ್ತಿದೀಯ. ಅವ್ರ ಸ್ನೇಹನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನೀನು ತಯಾರಿಲ್ಲ. ನಿನ್ನ ಸ್ವಾಭಿಮಾನನ ರೀ, ಯಾಕೊಂಥರ ಡಲ್ ಆಗಿದ್ದೀರಾ? ನೆನ್ನೆ ನೀವು ಅತ್ತೆ ಮಾತಾಡಿದ್ಮೇಲಿಂದ ಹೀಗಿದ್ದೀರಾ? ಏನಾದ್ರೂ ಸಮಸ್ಯೆನಾ? ದುಡ್ಕಿ ಚಿಕ್ಕಮ್ಮನಿಗೆ ನೋವಾಗುವಂಥ ಕೆಲಸ ಮಾಡಿಬಿಟ್ಟೆ ಪುಣ್ಯನೇನೆ. ಅವ್ರು ನನ್ನ ಅಭಿನ ಎಷ್ಟು ಕೇರ್ ಮಾಡ್ತಾರೆ, ಆದರೆ ನಾನು ಯಾವುದೋ ವಿಷಯಕ್ಕೆ ಅವನ್ನ ಹರ್ಟ್ ಮಾಡಿಬಿಟ್ಟೆ. ಒಂಥರ ಗಿಲ್ಟ್ ಆಗ್ತಿದೆ. ರೀ, ಇಷ್ಟೊಂದು ಸೆನ್ಸಿಟಿವ್ ಆದ್ರೆ ಹೇಗೆ? ನಿಮ್ಮ ಮಾತಿಂದ ನಿಜವಾಗ್ಲೂ ಅತ್ತೆಗೆ ಹರ್ಟ್ ಆಗಿದ್ರೆ ಅವ್ರು ಬೇಜಾರು ಮಾಡ್ಕೊಂಡಿರೋರು. ಆದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವ್ರು ಯಾವತ್ತಿನ ಥರನೇ ಖುಷಿಯಾಗೇ ಇದ್ರಲ್ಲ. ಇಲ್ಲ ಪುಣ್ಯ, ಚಿಕ್ಕಮ್ಮ ಇರೋದೇ ಹಾಗೆ. ಅವ್ರ ಮನ್ಸಿಗೆ ನೋವಾಗಿದ್ರು ತೋರಿಸ್ಕೊಳ್ಳಲ್ಲ. ನಾನು ಹೀಗೆ ಅನ್ಕೊಂಡಲ್ಲ ಅಂತ ಅವರಿಗೆ ಖಂಡಿತ ಬೇಜಾರಾಗಿರತ್ತೆ. ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ. ನನಗೆ ಹೇಳೋವಂಥದ್ದಲ್ಲ ಅಂದ್ರೆ ನಾನು ಕೇಳೋದು ಇಲ್ಲ. ಆದ್ರೆ ನಿಮಗೆ ನೀವು ಮಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ಅತ್ತೆ ಹತ್ರ ಸಾರಿ ಕೇಳಿದೆ ಪುಣ್ಯ. ಆಯ್ತಲ್ಲ, ಮತ್ತೆ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ರೆ ನಾವ್ ಮಾಡಿದ ತಪ್ಪು ಅರ್ಧ ಮಾಫಿ ಆಗ್ಬಿಡುತ್ತೆ ಅಂತ ಮಾವ ಯಾವಾಗ್ಲೂ ಹೇಳ್ತಿರ್ತಾರೆ. ಅಷ್ಟೇ ಅಲ್ಲ ರೀ, ತಪ್ಪು ಎಲ್ರೂ ಮಾಡ್ತಾರೆ. ನೀವದನ್ನ ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳಿದಿರ ಅಂದ್ರೆ ಅತ್ತೆ ನಿಮ್ಮನ್ನ ಕ್ಷಮಿಸ್ತಾ ಇರ್ತಾರಾ? ಕ್ಷಮಿಸಿರ್ತಾರೆ, ತಲೆ ಕೆಡಿಸ್ಕೋಬೇಡಿ. ಪರವಾಗಿಲ್ಲ, ನಿನ್ನ ತಲೆಯಲ್ಲೂ ಬುದ್ಧಿ ಇದೆ. ರೀ, ಅದೇನ್ ಡಬ್ಬಿ? ಅದೇ ಹೇಳೋದನ್ನೇ ಮರ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಒಬ್ರು ಲೇಡಿ ಆಫೀಸಿಗೆ ಬಂದಿದ್ರು ಅಂತ. ನಿನ್ನೆ ಅವರು ಮತ್ತೆ ಸಿಕ್ಕಿದ್ರು. ರಸ್ತೆ ದಾಟಕ್ಕಾಗದೆ ಕಷ್ಟಪಡ್ತಿದ್ರು. ನಾನು ಹೆಲ್ಪ್ ಮಾಡಿದೆ. ಆಮೇಲೆ ಬಾಕ್ಸ್ ಕೊಟ್ಟರು. ನಾನು ಆಫೀಸಲ್ಲೇ ಮರ್ತು ಬಂದಿದ್ದೆ. ಆ ಮಂಥನ್ ಮಹಿಳೆ ಮನೆಗೆ ಕಳ್ಸಕ್ಕೆ ಹೇಳಿದೆ. ಅವ್ರ ಕೈ ರುಚಿ ನಿಮಗೂ ಗೊತ್ತಾಗಲಿ ಅಂತ. ಆಹಾ, ಅವ್ರ ಕೈ ರುಚಿ ಸೂಪರ್.
ನೀನು ಒಂದ್ಸಲನಾದರೂ ಅವ್ರನ್ನ ಮೀಟ್ ಆಗ್ಬೇಕು ಪುಣ್ಯ. ಎಷ್ಟು ಸಿಂಪಲ್ ಗೊತ್ತಾ, ಅಷ್ಟೇ ಅವಳವರೇ ಬನ್ನಿ. ತವ್ರ ಮನೆ ಅಲ್ವಾ, ಇಲ್ಲೇ ಇದ್ಬಿಡಿ. ನಿಮ್ಗೆ ನಮ್ಮನೆ ಯಾಕೆ ಬೇಕು? ನಂದಿನಿ, ನನ್ನ ಮಾತು ಕೇಳಮ್ಮ. ಇದು ಶೂರ್ಪಣಕ್ಕೆ ಧ್ವನಿ ಅಲ್ವಾ? ಮತ್ತೇನಾದ್ರು ಗಲಾಟೆನಾ? ನಮಸ್ಕಾರ. ಹಲೋ. ಅಂದ್ರೆ ಅವತ್ತ ಮುದ್ಕ ಮಕ್ಕಳ ಕಳ್ಳಿ ಅಂತ ಅವಮಾನ ಮಾಡಿತ್ತು, ನಾನು ತರಕಾರಿ ಅಂಗಡಿಯಲ್ಲಿ ಕೂರೋ ಹಾಗೆ ಮಾಡಿದ್ದು ಎಲ್ಲ ಇವಳಿಂದಾನೆ. ಸ್ನೇಹನ ಮೀರಿದ ಭಾವನೆ ಇದೆ ಅಂತ ಭಾವ ಹೇಳ್ತಾ ಇದ್ದಿದ್ದು ಇವಳ ಬಗ್ಗೆನಾ? ತುಳಸಿ ಅಂದ್ರೆ ಇಷ್ಟು ಸಿಂಪಲ್ ಆಗಿರೋ ಮಿಡಲ್ ಕ್ಲಾಸ್ ಹೆಂಗ್ಸ? ಅಯ್ಯೋ, ತುಳಸಿಯವ್ರನ್ನ ನಿನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ನೀನು ಯಾರು ಅಂತ ಅವ್ರಿಗೆ ಹೇಳಲೇ ಇಲ್ವಲ್ಲ. ತುಳಸಿಯವರೇ, ಇದು ಶಾರ್ವರಿ, ನನ್ನ ತಮ್ಮ ಮಹೇಶನ ಹೆಂಡತಿ. ನಿಮ್ಗವತ್ತು ದೇವಸ್ಥಾನದಲ್ಲಿ ನನ್ನ ತಮ್ಮ ಮಹೇಶನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಅಲ್ಲ? ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯನ್ನು ಸಂಭಾಳಿಸ್ತಿರೋದೇ ಶಾರ್ವರಿ. ನಮಸ್ಕಾರ. ಶಾರ್ವರಿ, ಶಾರ್ವರಿ. ಹಾ ಭವ. ಏನು ಯೋಚಿಸ್ತಾ ಇದೆಯಾ? ತುಳಸಿಯವ್ರನ್ನ ಪರಿಚಯ ಮಾಡಿಕೊಟ್ರು, ನೀನೇನೋ ಯೋಚಿಸ್ತಾ ಇದೆಯಾ? ಏನು, ಏನಾದರೂ ಟೆನ್ಷನ್ನಾ? ಹಾಗೇನಿಲ್ಲ ಬಾಬಾ, ಅದು ಬಿಸ್ನೆಸ್ ವಿಷಯ. ನಾನಿನ್ನು ಬರ್ತೀನಿ. ಅಲ್ಲ, ನೀನು ಬಂದಿದ್ದು ಮರ್ತೇ ಬಿಟ್ಟಿದ್ದೆ. ಇದ್ರ ಮೇಲೆ ನಿಮ್ಮ ಸೈನ್ ಬೇಕಿತ್ತು. ತಗೊಳ್ಳಿ ಬಾಬಾ, ನಿಧಾನವಾಗಿ ಮಾಡಿ. ನಾನಿನ್ನು ಬರ್ತೀನಿ. ಸರಿ, ನಾನಿನ್ನು ಬರ್ತೀನಿ. ದೀಪಿಕಾ, ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ದೀಪಿಕಾ, ನಿಂಗಿದು ಓಕೆ ಅಲ್ವಾ? ಶೋ ಮಿ ದಟ್ ಒನ್. ದೀಪಿಕಾ, ನೀನ್ ನೋಡ್ತಾ ಇರೋ, ನಾನು 1 ನಿಮಿಷ ಬಂದೆ. ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ ಕೆಫೆಗೆ ಬಂದಿದ್ದೆ. ಹೋಗ್ಬೇಕಾದ್ರೆ ನೀನ್ ಕಾಣಿಸ್ದೆ. ಹೇಗಿದ್ಯಾ ಪೂರ್ಣಿ? ಚೆನ್ನಾಗಿದ್ದೀನಿ. ಅಮ್ಮ ಹುಷಾರಾದ್ರ? ಹುಷಾರಾಗ್ತಿದ್ದಾರೆ. ಅದಿರ್ಲಿ, ನೀನೇನಿಲ್ಲಿ?
ಓ ಜ್ಯುವೆಲ್ರಿ ಶಾಪಿಂಗಾ? ನಮ್ಮ ಅಭಿ ಮದುವೆ ತಯಾರಿ ನಡೀತಿದೆ. ದೀಪಿಕಾಗೆ ನಮ್ಮನೆ ಕಡೆಯಿಂದ ಕೊಡ್ಬೇಕಾಗಿರೋ ಒಡವೆನೆಲ್ಲ ಪರ್ಚೇಸ್ ಮಾಡಕ್ಕೆ ಅತ್ತೆ ಹೇಳಿದ್ರು, ಅದಕ್ಕೆ ಬಂದೆ. ದೀಪಿಕಾ ಅಂದ್ರೆ ಅವತ್ತು ಕೆಫೆಗೆ ಬಂದಿದ್ನಲ್ಲ, ಅವಳು ತಾನೆ? ಅವಳೆ. ಯಾಕೆ ಸಿರಿ ಹೀಗೆ ಕೇಳ್ತಿದ್ಯಾ? ಏನಿಲ್ಲ, ನಿನಗೂ ಅವಳಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತು. ಒಟ್ನಲ್ಲಿ ಅವಳು ಬದಲಾಗಿ ನಿಂತರ ಆದ್ರೆ ಸಾಕು. ತಡೆ ಬಿಡಿ ಸಿರಿ. ಹೋಪ್ಸು. ಸರಿ, ನೀನ್ ಬಿಸಿ ಇದೆಯಾ ಅನ್ಸತ್ತೆ, ಯು ಕ್ಯಾರಿ ಆನ್. ಇನ್ನೊಂದ್ಸರಿ ಸಿಗೋಣ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಫ್ರೀ ಇದ್ರೆ ಬಾ, ನೀನು ಜ್ಯುವೆಲರೀಸ್ ನೋಡು. ಹೆಣ್ಮಕ್ಳು ಎಷ್ಟೇ ಬಿಸಿ ಇದ್ರು ಜ್ಯುವೆಲ್ರೀಸ್ ನೋಡ್ಬೇಕು ಅಂದ್ರೆ ಫ್ರೀ ಆಗ್ಬಿಡ್ತಾರೆ. ಬಾ. ಇಲ್ಲಿ ವರ್ಕ್ ಮಾಡೋಕ್ ಬರೋರು ಯಾರು ಫೋನ್ ಯೂಸ್ ಮಾಡೋ ಹಾಗಿಲ್ಲ. ನಿಮ್ಗೆ ಫೋಟೋಸ್ ಏನಾದ್ರು ಬೇಕು ಅಂದ್ರೆ ನಮ್ ಪೇಜ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಮಾಡ್ತೀವಿ, ನೀವ್ ಅಲ್ಲಿಂದ ತಗೋಬಹುದು. ಆದ್ರೆ ಇಷ್ಟು ದಿನ ಇಲ್ಲದೆ ಈಗ ಯಾರೋ ಇದ್ದಕ್ಕಿದ್ದಾಗ ಬಂದು ಭಾವನ್ ಲೈಫನ್ನ ಇನ್ಫ್ಲೂಯೆನ್ಸ್ ಮಾಡ್ತಾಳೆ ಅಂತಂದ್ರೆ ಕಾಂಟ್ ಇವನ್ ಇಮ್ಯಾಜಿನ್. ಅಂಥದ್ರಲ್ಲಿ ಭಾವ ಇಷ್ಟಪಡ್ತಿರೋ ತುಳಸಿ ಇವಳು ಅಂದ್ರೆ ಅದನ್ನ ಹೇಗೆ ಅರ್ಗಿಸ್ಕೊಳ್ಳಿ? ಇಷ್ಟು ದಿನ ಆ ಭಾವ ಏನ್ ಮಾಡಕ್ ಹೋದ್ರು ಅನ್ನೋದನ್ನ ನಾನು ಮೊದಲೇ ಗೆಸ್ ಮಾಡ್ತಿದ್ದೆ. ಆ ಕೆಲಸ ಆಗದೆ ಇರೋ ತರ ನೋಡ್ಕೊಳ್ತಿದ್ದೆ. ಆದ್ರೆ ಈ ವಿಷಯದಲ್ಲಿ ನಂಗೆ ಗೊತ್ತಿಲ್ಲದೆ ಭಾವ ಇಷ್ಟೆಲ್ಲ ಮುಂದುವರೆದಿದ್ದು ಅಲ್ದೆ ಆ ಮಿಡಲ್ ಕ್ಲಾಸ್ ತುಳಸಿನ ನನ್ನ ಹತ್ರ ಅಷ್ಟು ಸಲ ಅವಮಾನ ಮಾಡಿಸ್ಕೊಂಡವಳನ್ನ ನಿಮ್ಮಣ್ಣ ನನ್ನ ಎದುರುಗಡೆ ನಿಲ್ಸಿ ನಮ್ ಲೀಡ್ ಶೆಫ್ ಅಂತ ಪರಿಚಯ ಮಾಡಿದ್ರಲ್ಲ, ಮುರಿದು ಹೋಯ್ತು. ಮೊದ್ಲೇ ಅವಳ ಮುಖ ನೋಡಿದ್ರೆ ನನಗೆ ಮೈ ಪರ್ಚ್ಕೊಳ್ಳೋ ತರ ಆಗೋದು. ಆದ್ರೆ ಈ ವಿಷಯ ತಿಳಿದ್ಮೇಲೆ ನನಗೆ ನನ್ನ ಮೇಲೆ ಕೋಪ ಬರ್ತಿದೆ ರೀ. ಆ ತುಳಸಿ ವಿಷಯ, ಭಾವ ಅವಳ ಜೊತೆ ಕ್ಲೋಸ್ ಆಗ್ತಿರೋ ವಿಷಯ ನನಗೆ ಮುಂಚೆನೆ ಗೊತ್ತಿದ್ರು ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ನೀವು ಬಂದ್ರೆ ಅದು ಹೇಗೆ ತೊಂದರೆ ಆಗತ್ತೆ ಹೇಳಿ? ಕೆಲವರಿಂದ ಸಮಯ ಹರಣ ಆಯ್ತು ಅನ್ಸುತ್ತೆ, ಇನ್ನು ಕೆಲವರು ಬಂದು ಮಾತಾಡ್ಸಿದ್ರೆ ಅವರಿಂದನೇ ಸಮಯಕ್ಕೆ ಬೆಲೆ ಬಂತು ಅನ್ಸುತ್ತೆ. ಅಂದ್ರೆ ಬೆಸ್ಟ್ ಫ್ರೆಂಡ್ ಜೊತೆ ಇದ್ರೆ ನಮ್ಗೆ ಹಾಗೆ ಅನ್ಸುತ್ತಲ್ವಾ? ನಾನು ಮನೆ ಕಡೆ ಹೊರಟೆ, ನಿಮ್ಮನ್ನ ಡ್ರಾಪ್ ಮಾಡ್ಲಾ? ಪರವಾಗಿಲ್ಲ ಮಾಧವ್ರೆ, ನಾನು ಆಟೋದಲ್ಲೇ ಹೋಗ್ತೀನಿ. ಸರಿ, ರಸ್ತೆ ದಾಟುವಾಗ ಹುಷಾರು. ಮಾಧವ್ರೆ, ನಿಮ್ಗೊಂದು ವಿಷಯ ಹೇಳೋದೇ ಮರ್ತೋಗಿದ್ದೆ. ನೀವ್ ರಸ್ತೆ ದಾಟೋದ್ರ ಬಗ್ಗೆ ಹೇಳಿದಾಗ ಹೀಗ್ ನನಗ್ ನೆನಪಾಯ್ತು. ನಾನ್ ರಸ್ತೆ ದಾಟೋದಕ್ ಕಷ್ಟ ಪಡ್ತಾ ಇದ್ದಾಗ ಯಾರೋ ಒಬ್ಬ ಹುಡುಗ ಬಂದು ಅವನಿ ನನ್ ಕೈ ಹಿಡ್ಕೊಂಡು ನನ್ಗೆ ರಸ್ತೆ ದಾಟಿಸ್ದ. ಸಾಲ್ದು ಅಂತ ಅವ್ನ ಮೊಬೈಲಲ್ಲೇ ನನ್ಗೆ ಆಟೋನು ಬುಕ್ ಮಾಡ್ಕೊಟ್ಟ. ಆಕ್ಸಿಡೆಂಟ್ ಆದ್ಮೇಲೆ ನನಗ್ ರಸ್ತೆ ದಾಟೋದಕ್ಕೆ ಭಯ ಆಗ್ತಾ ಇತ್ತು. ಅದನ್ನ ಆ ಹುಡುಗ ಅರ್ಥ ಮಾಡ್ಕೊಂಡು ನನಗ್ ರಸ್ತೆ ದಾಟೋದಕ್ಕೆ ಸಹಾಯ ಮಾಡ್ದ. ಇಂಟ್ರೆಸ್ಟಿಂಗ್. ಈಗಿನ ಕಾಲದಲ್ಲೂ ಅಂತವ್ರು ಇದಾರೆ ನೋಡಿ. ನಮ್ ಪಾಪು ಆಫೀಸ್ಗೆ ಊಟ ತಗೊಂಡ್ ಹೋದಾಗ ಅವನ್ ಪರಿಚಯ ಆಯ್ತು. ಅದನ್ನೇ ನೆನ್ಪಿಟ್ಕೊಂಡು ಬಂದ್ ಸಹಾಯ ಮಾಡ್ದ. ಅವನ್ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ. ನಿಮಗ್ ಖುಷಿ ಆಯ್ತು ಅನ್ನೋದು ಕೇಳಿ ನನಗೂ ಖುಷಿ ಆಯ್ತು. ಇದನ್ ಬೆಳಗಿಂದ ನಿಮ್ ಹತ್ರ ಹೇಳ್ಕೋಬೇಕು ಅನ್ಕೊಂಡೆ. ನನಗ್ ಖುಷಿ ಆದ್ರೆ ಬೇಜಾರಾದ್ರೆ ಅದನ್ನೆಲ್ಲ ಒಂದ್ಸಲ ನಿಮ್ ಹತ್ರ ಹೇಳ್ಕೋಬೇಕು ಅನ್ಸುತ್ತೆ, ಅದಕ್ಕೆ ಹೇಳ್ದೆ. ಚಿಂತೆ ಮಾಡಬೇಡಿಮ್ಮ. ಮಾವನವ್ರು ಹೋಗಿದಾರಲ್ವಾ ನಂದಿನಿ ಹತ್ರ ಮಾತಾಡೋದಕ್ಕೆ, ಏನಾದ್ರೂ ಒಂದು ಪರಿಹಾರ ಕಂಡಿಡಿತಾರೆ. ಏನು ಲಿಯಾ, ಮೀಟಿಂಗಾ? ಗೋದಾವರಿ,
ನಾವು ನಂದಿನಿ ಹತ್ರ ಮಾತಾಡೋದಕ್ಕೆ ನೋಡಿದ್ವಿ, ಆದರೆ ಅವಳು ಯಾರ ಮಾತನ್ನು ಕೇಳೋದಕ್ಕೆ ಸಿದ್ಧವಾಗಿಲ್ಲ. ಅತ್ತೆ ಮಾವನೇ ಭಾರ ಅನ್ಸಿರೋಳಿಗೆ ಏನೋ ಒಂದು ನೆಪ ಸಿಕ್ಕಿದ್ರೆ ಸಾಕು ಅಷ್ಟೆ. ನೀವಿಬ್ರು ಮನ್ಸು ಗಟ್ಟಿ ಮಾಡ್ಕೊಳ್ಳಿ, ಏನೋ ಒಂದು ಆಗುತ್ತೆ. ತಾತ ಏನಾಯ್ತು? ನಂದಿನಿ ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲು ಸಮರ್ಥ್. ಏನ್ ಹೇಳ್ತಾ ಇದ್ದೀರಾ ನೀವು? ನಂದಿನಿ ಯಾಕೆ ಆತರ ಮಾಡಿದ್ರು? ಯಾರಾದರೂ ನಮಗೆ ಬೇಡ ಅಂತ ಒಂದ್ಸಲ ಅನ್ಸಿದ ಮೇಲೆ ಅವ್ರನ್ನ ಹೊರಗಡೆ ಹಾಕೋದಕ್ಕೆ 100 ಕಾರಣಗಳು ಸಿಗುತ್ತೆ ದಂಡಪಿಂಡ. ಅಲ್ಲ, ನಾನ್ ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತೀನಿ ತಾತ. ಬೇಡ ದಂಡಪಿಂಡ, ಯಾರ ಮಾತನ್ನು ಕೇಳೋ ಮಾನಸಿಕತೆ ಅವಳಿಗೆ ಇಲ್ಲ. ಪಾಪು, ನೀನು ಹೋಗಿ ಕೈಕಾಲು ತೊಳ್ಕೊಂಬ, ಕಾಫಿ ಮಾಡ್ತೀನಿ, ಆಮೇಲೆ ಮಾತಾಡೋಣ. ಸರಿ. ಅಲ್ಲ ರೀ, ನನ್ನ ಸರ ಬೇಕಿದ್ರೆ ಅವಳಿಗೆ ಕೊಟ್ಬಿಡೋಣ, ಆದ್ರೆ ಚೋಟನ್ ಮಾತ್ರ ನಮ್ಮಿಂದ ದೂರ ಮಾಡೋದು ಬೇಡ ಅಂತ ಅವಳಿಗೆ ಹೇಳಿ. ಅದನ್ನು ಹೇಳಿದೆ ಗೋದಾವರಿ. ದತ್ತಣ್ಣ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ನಾನೇ ಗೋದಾವರಿ ಸರ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕವಳು ನನ್ನ ದುಡ್ಡು ಹೇಗೋ ಅರೇಂಜ್ ಆಯ್ತು ಅಂತ ಹೇಳಿದ್ಲು. ನಮ್ಮನ್ನ ಆಚೆ ಹಾಕೋದಕ್ಕೆ ಅವಳಿಗೆ ನೆಪ ಆಗಿತ್ತಷ್ಟೆ. ಸರಿಯಾಗಿ ಹೇಳಿದೆ ಶಿಶು. ನೀವೇನಾದ್ರು ಸರಾನು ಕೊಟ್ಟಿದ್ದಿದ್ರೆ ನಿಮ್ಮನ್ನ ಆಚೆ ಹಾಕೋ ಕಾರ್ಯಕ್ರಮ ಸ್ವಲ್ಪ ಮುಂದಕ್ಕೆ ಹೋಗ್ತಿತ್ತೋ ಏನೋ. ಆದ್ರೆ ಒಂದು, ಅವಳು ಸರ ತಗೊಂಡ ಮೇಲೂ ಕೂಡ ಖಂಡಿತ ಅವಳು ನಿಮ್ಮನ್ನ ಆಚೆ ಹಾಕ್ತಿದ್ಲು. ಆ ಮಗು ಅಜ್ಜಿ ತಾತ ಅಂತ ಹುಡುಕುತ್ತೆ ಅಲ್ವಾ, ಅದ್ರ ಮುಖ ನೋಡೇ ಆದ್ರೂ ಅವಳು ಮನಸ್ಸು ಕರಗಬಾರ್ದ? ಬಂಡೆ ಕರಗೋಲ್ಲ ಗೋದಾವರಿ. ಸರಿ ಬರ್ತೀನಿ. ಪ್ರಸಾದ್ನ ಮನೆ ಒಳಗೆ ಕರಿಬೋದಿತ್ತು, ನೀನೆಲ್ಲಿಗೆ ಬರ್ತಿದ್ಯಾ? ನಿನ್ನನ್ನು ಕಳ್ಸಕ್ಕೆ? ಅಮ್ಮ ಪ್ಲೀಸ್, ಅಲ್ಲಿ ಶೇಷು ಅಂಕಲು ಆಂಟಿ ಮಲಗಿದ್ದಾರೆ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಪ್ರಸಾದ್ನು ನಾನು ಒಳಗಡೆ ಕರೆದಿಲ್ಲ. ನೀನು ಇಲ್ಲೇ ಇರು, ನಾನು ಹೊರಡ್ತೀನಿ. ಪುಟಿ, ಮತ್ತೇನಮ್ಮ? ಹುಷಾರು, ಮನೆಗೆ ತಲುಪಿದ ತಕ್ಷಣ ಫೋನ್ ಮಾಡು. ಅಮ್ಮ ಹೊರಡ್ತೀನಿ, ಮತ್ತೆ ಕರಿಬೇಡ. ಆ ದೀಪಿಕಾ ಕೆಲಸನೇ ಇದು ಅಂತ ಮೋಸ್ಟ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ ಅನ್ನಿಸ್ತು. ಅದು ಅಲ್ಲದೆ ಅವಳು ನಾಳೆ ಮಾಧವ್ ಸರ್ ಮನೆ ಸೊಸೆ ಆಗೋಳು, ಪೂರ್ಣಿ ಜೊತೆ ಬೇರೆ ಬಂದಿದ್ದಾಳೆ. ಇದರಿಂದ ಅವರೆಲ್ರಿಗೂ ಅವಮಾನ ಆಗತ್ತೆ ಅನ್ಸಿ ಸುಮ್ಮನಾದೆ. ಎಂತ ಜನ ನೋಡು. ನೀನ್ ಯಾಕೆ ಬಾಸು ಇಷ್ಟೋ ತನಕ ಇದು ಹೇಳಲೇ ಇಲ್ಲ ನಂಗೆ? ಮನೆಗೆ ಬಂದಾಗ ನಂದಿನಿ ವಿಷಯಕ್ಕೆ ಎಲ್ಲರೂ ನೊಂದ್ಕೊಂಡಿದ್ರಲ್ಲ, ಶೇಷು ಅಂಕಲ್ಲು, ಗೋದಾವರಿ ಆಂಟಿ ನೋವಿನ ಮುಂದೆ ನಂದೇನೂ ಅಲ್ಲ ಅನ್ನಿಸ್ತು. ಆದ್ರೆ ಈಗ ಯಾಕೋ ದೀಪಿಕಾ ನೆನಪಾಗಿ ಇರಿಟೇಟ್ ಆಯ್ತು. ನಾನು ಅವಳಿಗೆ ಏನೂ ಮಾಡಿಲ್ಲ ಸಮರ್ಥ್, ಬಟ್ ಸ್ಟಿಲ್ ಹೇಗ್ ವಿಷ ಕಾರ್ತಾಳೆ ನೋಡು. ನಾನು ಅವತ್ತೇ ಹೇಳಿದ್ದೆ, ದೊಡ್ಡವ್ರ ಮನೆ ಹಣೆ ಬಾರನೇ ಇಷ್ಟು ಅಂತ. ನೀನೇನೇ ಹೇಳು ಬಾಸು, ಅಭಿಜಿತ್ಗೆ ಒಳ್ಳೆ ಪೇರು ಹೇಳ ಮಾಡಿಸ್ದಾಗಿದೆ. ಇಂಥದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ, ಕೆಟ್ಟವರಿಂದ ಕೆಟ್ಟದ್ದೇ ಆಗೋದಲ್ವಾ? ನಿಜಾನೇ. ಅಲ್ಲ, ನೀನ್ ಯಾಕೆ ಇಷ್ಟೊತ್ತಾದ್ರೂ ನಿದ್ದೆ ಮಾಡಿಲ್ಲ? ಅಷ್ಟೊತ್ತಿಂದ ಹೊರಳಾಡ್ತಿದ್ದೆ, ಏನಾದ್ರೂ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ ಬಾಸು. ನಿಜ ಹೇಳು. ಅಲ್ಲ, ಶೇಷು ಅಂಕಲು ಗೋದಾವರಿ ಆಂಟಿ ಮನೆಗೆ ಬಂದಿದ್ದಾರೆ. ಸಂಧ್ಯಾನು ಮನೇಲೇ ಇದ್ದಾಳೆ. ದುಡಿಯೋ ಕೈ 3, ತಿನ್ನೋ ಕೈ 8 ಆದ್ರೆ ಕಷ್ಟ ಆಗುತ್ತಲ್ವಾ ಸಿರಿ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವ್ರೊಂದು ಸ್ವಲ್ಪ ದಿನ ಇದ್ದು ಹೋಗ್ತಾರೆ, ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ಮಾಡೋಣ. ಮಿಕ್ಕಿದ್ದ ದೇವ್ರು ನೋಡ್ಕೋತಾನೆ. ಈಗ ಟೆನ್ಷನ್ ಮಾಡ್ಕೋಬೇಡ, ಮಲ್ಕೋ.
ಇರೋಕೆ ಅವಕಾಶ ಕೊಟ್ಟಿದ್ದಲ್ದೆ ಇಲ್ಲೇ ಇದ್ರೆ ಮನ್ಸಿಗೆ ನೋವಾಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದಾರಲ್ಲ, ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಕಣ್ಣೀರು ಬಂತು ಅಷ್ಟೆ. ಹಾಗೆಲ್ಲ ಏನೂ ಇಲ್ಲ ಗೋದಾವರಿ. ನಾವು ಅನ್ಕೊಂಡಿದ್ದು ನಡೀದೇ ಇದ್ದಾಗ ದೇವ್ರ ಮುಂದೆ ಹೋಗಿ ನಿಂತು ಬಿಡ್ಬೇಕು. ನಾವು ಮಾಡೋದೆಲ್ಲ ಮಾಡಾಯ್ತಪ್ಪ, ಇನ್ನೆಲ್ಲ ನಿನಗೆ ಬಿಟ್ಟಿದ್ದು ಅಂತ ಆ ಭಾರನೆಲ್ಲ ಅವನ ಹೆಗಲ್ಗೆ ಹಾಕ್ಬಿಟ್ರೆ ಒಂಥರ ನೆಮ್ಮದಿ. ನಾನು ಬರ್ತೀನಿ. ಏ ಪಾಪು, ಬಿಸಿ ಬಿಸಿ ದೋಸೆ ಹಾಕಿದ್ದೀನಿ, ತಿನ್ಕೊಂಡು ಹೋಗೋ. ಹಸುವಿಲ್ಲ ಅಮ್ಮ, ಆಫೀಸಲ್ಲಿ ತುಂಬ ಕೆಲಸ ಇದೆ, ನೀವು ಮಾಡಿ. ಓ, ಎಲ್ಲ ಇಲ್ಲೇ ಇದ್ದೀರಾ? ಚಪ್ಲಿಕಳ ಅಂತೂ ಬಂದ್ಯಾ? ನಾನು ಫೋನ್ ಮಾಡಿ ಮನೆಗೆ ಕರೆದಾಗಲೆಲ್ಲ ತುಂಬ ಬ್ಯುಸಿ ಅಂತ ಸ್ಕೋಪ್ ತಗೋತಾ ಇರ್ತೀಯ. ಯಾಕೆ ಅಂತಂದ್ರೆ ನಾನು ಎಲ್ಲಿ ಚೆಸ್ಸಲ್ಲಿ ನಿನ್ನ ಸೋಲಿಸ್ಬಿಡ್ತೀನೋ ಅಂತ ನಿನಗೆ ಭಯ. ಹಾಗೆಲ್ಲ ಏನೂ ಇಲ್ಲ ದತ್ತ. ನಿನ್ನೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇವತ್ತು ಬಂದೆ. ನೀವ್ಯಾಕೆ ಇದ್ರಿ? ಕೂತ್ಕೊಳ್ಳಿ, ತಿಂಡಿ ತಿಂತಾ ಇದ್ರಿ ಅನ್ಸುತ್ತೆ. ಅಯ್ಯಯ್ಯ, ನೀನು ಬಂದೆ ಅಂತ ನಾನು ಹೇಳಲಿಲ್ಲಪ್ಪ. ಹೊಟ್ಟೆ ಮೋಸ ಮಾಡ್ಕೊಳ್ಳೋ ಪಾರ್ಟಿನೇ ಅಲ್ಲ ನಾನು. ನನ್ನ ಬ್ಯಾಟಿಂಗ್ ಮುಗೀತು, ಎದ್ದೆ. ನೀ ತಿಂಡಿ ತಿನ್ನು, ಬಂದೆ. ಊರಿ, ನಾನು ನಿಮಗೆ ನೆನ್ನೆನೇ ಹೇಳಿದ್ನಲ್ಲ, ಸಿರಿ ಎಷ್ಟು ಬೋಲ್ಡ್ ಆಗಿ CCTV ಫೂಟೇಜ್ ತೆಗ್ಸೋಕೆ ಹೇಳಿದ್ಲು ಅಂತ. ಆದರೆ ದೀಪಿಕಾ ಸುಮ್ಮನೆ ಗಲಾಟೆ ಯಾಕೆ ಅಂತ ಹೊರಡೋಣ ಅಂದ್ಲು. ಆ ಬಾಕ್ಸ್ ಸಿರಿ ಬ್ಯಾಗಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ರೀ? CCTV ಫೂಟೇಜ್ನ ತೆಗ್ಸೋದು ಅವಾಯ್ಡ್ ಮಾಡಿದ್ಲು ಅಂದರೆ ನನಗೆ ಯಾಕೋ ದೀಪಿಕಾನೇ ಆ ಬಾಕ್ಸ್ನ ಸಿರಿ ಬ್ಯಾಗಿಗೆ ಹಾಕಿರ್ತಾಳೆ ಅನ್ಸುತ್ತೆ. ನಿನ್ನೆನೆ ನನಗೆ ಅನುಮಾನ ಬಂದಿತ್ತು. ದೀಪಿಕಾನ ಅವಳು ಯಾಕೆ ಹಾಗೆ ಮಾಡ್ತಾಳೆ? ಅದೇನೋ ಗೊತ್ತಿಲ್ಲ ರೀ. ಅವಳಿಗೆ ಸಿರಿ ಕಂಡ್ರೆ ಅಷ್ಟಕ್ಕಷ್ಟೆ. ಅವತ್ತು ಕೆಫೆಲಿ ಚಾಲೆಂಜ್ ಇತ್ತಲ್ಲ, ಆಗ ಸಿರಿ ದೀಪಿಕನ್ ಫೋನ್ ಎತ್ತಿಟ್ಕೊಂಡಿದ್ಲು. ಅದು ಅಲ್ಲದೆ ಸ್ವಲ್ಪ ಡೇರಾಗಿ ಮಾತಾಡಿದ್ಲು. ಸಿರಿ ಸ್ವಭಾವನೇ ಹಾಗಲ್ವಾ, ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಾಳೆ. ದೀಪಿಕಾಗೆ ಆಗ್ಲಿಂದನೇ ಸಿರಿ ಕಂಡ್ರೆ ಕೋಪ ಅನ್ಸುತ್ತೆ. ನಿನ್ನೆ ಸಿರಿ ಬ್ಯಾಗಲ್ಲಿ ಓಲೆ ಸಿಕ್ಕಿದಾಗ ಅವಳ ಮುಖದಲ್ಲಿ ಸಣ್ಣ ನಗು ಇತ್ತು ರೀ. ಜನಾರ್ದನ್ ಮಗಳಲ್ವಾ, ನೀನು ಹೇಳೋದೆಲ್ಲ ಕೇಳಿದ್ರೆ ಅವಳೇ ಮಾಡಿರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಬಟ್ ಹೀಗೆಲ್ಲ ಮಾಡೋದು ಎಷ್ಟು ತಪ್ಪು ಕೆಲಸ ಅಲ್ವಾ? ಒಬ್ರು ಮಾಡ್ದಿರೋ ತಪ್ಪಿಗೆ ಆರೋಪ ಬರೋ ಹಾಗೆ ಮಾಡೋದು ಅಲ್ವಾ? ನೀವು CCTV ಫೂಟೇಜ್ ತೆಗ್ಸಿದ್ರೆ ಸರಿ ಹೋಗೋದು. ಸಿರಿ ಮನ್ಸು ಮಾಡಿದಿದ್ರೆ ಹಾಗೆ ಮಾಡೋಳು ರೀ. ಆದ್ರೆ ದೀಪಿಕಾ ನಮ್ಮನೆ ಸೊಸೆಗಳು ಅಂತ ಸುಮ್ಮನಾಗಿರ್ತಾಳೆ. ಆ ದೀಪಿಕಾ ಹೀಗೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಪುಣ್ಯ. ನಮ್ಮನೆ ಸೊಸೆ ಆದ್ಮೇಲೆ ಇನ್ನು ಹೇಗೋ. ಹೇಳಿ ದತ್ತ, ಏನಾದರೂ ತೊಂದರೆನಾ? ನೀನು ಆಸ್ಪತ್ರೆ ಬಿಲ್ ಹಣ ಕಟ್ಟಿದ್ಯಲ್ಲ, ಅದನ್ನ ನಿನಗೆ ವಾಪಸ್ ಕೊಡೋದಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದೆ. ಆದರೆ ಏನೋ ಸಮಸ್ಯೆಯಾಗಿ ಅದನ್ನ ಈಗಲೇ ಕೊಡೋಕ್ಕಾಗ್ತಾ ಇಲ್ಲ. ನಾ ಹಣನ ಖಂಡಿತ ವಾಪಸ್ ಕೊಡ್ತೀನಿ, ಆದರೆ ಸ್ವಲ್ಪ ಸ್ವಲ್ಪ ಕಾಲಾವಕಾಶ ಬೇಕು. ನಾನು ಅದನ್ನು ವಾಪಸ್ ಕೇಳಲೇ ಇಲ್ವಲ್ಲ ದತ್ತ. ನೋಡಿ, ನನಗೆ ಸದ್ಯಕ್ಕೆ ಆ ಹಣದ ಅಗತ್ಯ ಇಲ್ಲ. ನೀವು ಸ್ಟ್ರೆಸ್ ತಗೊಳ್ಳದೆ ನಿಮಗೆ ಯಾವಾಗ ಆಗುತ್ತೋ ಅವಾಗ ಕೊಡಿ. ಕೊಡೋದು ಬೇಡ ಅಂದರೆ ನೀವು ಕೇಳಲ್ಲ, ಅದಕ್ಕೆ ತಗೊಳ್ತಿದ್ದೀನಿ ಅಷ್ಟೆ. ನೀವು ಯಾವಾಗ ಕೊಟ್ಟರು ಸಮಸ್ಯೆ ಇಲ್ಲ.
ಥ್ಯಾಂಕ್ ಯು ಸೋ ಮಚ್. ಆದರೆ ನೀನು ಸುಮ್ಮನೆ ಮನೆವರೆಗೂ ಬರೋ ಹಾಗಾಯ್ತಲ್ಲ ಅಂತ. ಸುಮ್ಮನೆ ಇಲ್ಲಿ ನಿಮ್ಮನೆ ದೋಸೆ ಮೇಲೆ ನನ್ನ ಹೆಸರು ಬರ್ದಿತ್ತಲ್ಲ, ರುಚಿ ರುಚಿಯಾದ ದೋಸೆ ಚಟ್ನಿ ತಿನ್ನಲ್ಲ. ಸರಿ, ನಾನೇನು ಹೊರಡ್ತೀನಿ. ತುಳಸಿಯವರೇ, ಕೆಫೆ ಕಡೆಗೆ ಹೋಗ್ತಾ ಇದ್ದೀನಿ, ಬರ್ತೀರಾ? ಇಲ್ಲ ಮಾಧವ್ ಅವರೇ, ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ನೀವು ಹೊರಟಿರಿ. ಸರಿ, ಬರ್ತೀನಿ. ಬಾಯ್. ಈಗ ಫೋನ್ ಮಾಡಿದ್ರೆ ಅವಳು ಫೋನ್ ತಗೋತಾ ಇಲ್ಲ ಮಾವ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ 10 ಲಕ್ಷ ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ಅಂತ ನಂಗೆ ಗೊತ್ತು ಮಾವ. ಅದನ್ನ ವಾಪಸ್ ಕೊಡಕ್ಕಂತೂ ನನ್ನ ಕೈಲಿ ಸಾಧ್ಯ ಇಲ್ಲ. ಕೊನೆ ಪಕ್ಷ ನಾ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಬಿಡಿ ಮಾವ. ಇಲ್ಲ ಅಂದ್ರೆ ಆ ಪಾಪ ಪ್ರಜ್ಞೆ ನನ್ನನ್ನು ಬಿಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ತುಳಸಿ, ಯಾರು ತಪ್ಪು ಏನು ಅಂತ ಆಮೇಲೆ ಯೋಚನೆ ಮಾಡೋಣ. ನೀನು ಇಲ್ಲೇ ಇದ್ದರೆ ಮನಸ್ಸು ಅದನ್ನೇ ಯೋಚಿಸ್ತಾ ಇರುತ್ತೆ, ಸಂಕಟ ಪಡುತ್ತೆ. ನೀನು ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದೀಯ. ಕೆಫೆಗೆ ಹೋಗು. ಅಲ್ಲ ಮಾವ, ಹೋಗು ಒಂದೇ. ಇನ್ವೆಸ್ಟರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನೀನು ಪ್ರೈವೇಟ್ ಇನ್ವೆಸ್ಟಿಗೇಟರ್ನ ಬಿಟ್ಟಿದ್ದು ನನಗೆ ಸ್ವಲ್ಪ ನೋವಾಯ್ತು. ಎಲ್ಲೋ ಒಂದು ಕಡೆ ನಾನು ಮಾಡಿದ ತಪ್ಪೇನೋ, ಅದಕ್ಕೆ ಅವಿ ಹೀಗೆ ಮಾಡಿದ್ನೇನೋ ಅಂತ ಕೇಳ್ತಾಯಿತ್ತು. ಅದಕ್ಕೆ ಈ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕೋಕ್ಕಾಗಲ್ಲ ಅಂತ ಅಶ್ವಿನ್ಗೆ ಹೇಳಿಬಿಟ್ಟೆ. ಅಭಿ, ನನ್ನ ಮಾತು ಕೇಳು. ದೇರ್ ಇಸ್ ನಥಿಂಗ್ ಟು ಲಿಸನ್. ನಿನ್ಗೆ ಇಷ್ಟ ಇದೆಯೋ ಬಿಟ್ಟಿದೆಯೋ, ನಾನು ಇರೋ ವಿಷಯ ಹೇಳಲೇಬೇಕು. ನಿನ್ನ ಕಂಪ್ನಿ ಹಿಂದೆ ಯಾರೋ ಬ್ಲೈಂಡ್ ಇನ್ವೆಸ್ಟರ್ಸ್ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಅವರಿಂದ ಯಾವುದೇ ರೀತಿಯ ಅಪಾಯ ಆಗಬಾರ್ದು ಅಂತ ಅವ್ರು ಯಾರು ಎತ್ತ ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿದೆ ಅಭಿ. ಅಂದರೆ ನಾನು ಬಿಸ್ನೆಸ್ ನಡೆಸೋಷ್ಟು ಪೊಟೆನ್ಷಿಯಲ್ ಅನ್ನೋ ನಂಬಿಕೆ ನಿನಗಿಲ್ಲ. ನಾನಿನ್ನೂ ಮಗು ಅಂದ್ಕೊಂಡಿದ್ದೆ ಅಲ್ವಾ? ಅಥವಾ ನಾನು ಬಿಸ್ನೆಸ್ ಮಾಡೋದೇ ನಿಂಗೆ ಇಷ್ಟ ಇಲ್ವಾ? ಕೆಫೆನ ಪಬ್ ಮಾಡೋಕೆ ಹೋದಾಗ ಡ್ಯಾಡ್ನ ಕಂಡ್ರೆ ಆಗದೆ ಇದ್ರು ನೀನು ಅವ್ರಿಗೆ ಸಪೋರ್ಟ್ ಮಾಡಿದೆ. ಈಗಲೂ ನಾನು ಏನಾದರೂ ಮಾಡ್ತೀನಿ ಅಂದರೆ ನೀನು ನಂಬ್ತಿಲ್ಲ. ಅದಕ್ಕೇನೆ ನಾನೇ ಇನ್ವೆಸ್ಟರ್ನ ಹೈಯರ್ ಮಾಡ್ಕೊಂಡ್ರು ಅದಕ್ಕೂ ಕಲ್ಲು ಹಾಕಿದ್ಯಾ. ಅಭಿ, ಯಾಕೋ ಹಾಗೆಲ್ಲ ಹೇಳ್ತೀಯ? ನನಗೆ ನಿನ್ನ ನೆಮ್ಮದಿ, ನಿನ್ನ ಖುಷಿ ಮುಖ್ಯ ಕಣೋ. ನೀನು ಹೇಳ್ದಂಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಿದ್ರೆ ನಾನು ಯಾಕೆ ನಿನ್ನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂದೆ ಬರ್ತಿದ್ದೆ ಹೇಳು? ಸಿಂಪಲ್. ನೀನು ನನ್ನ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಿದ್ರೆ ನನ್ನನ್ನು ನಿನ್ನ ಕಂಟ್ರೋಲಲ್ಲಿ ಇಟ್ಕೋಬೋದಲ್ವಾ? ಅದಕ್ಕೆ ನೀನು ನಾನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ನಾನು ಯಾವತ್ತಾದರೂ ಹಾಗೆ ಯೋಚನೆನಾದರೂ ಮಾಡ್ತೀನ ಹೇಳು? ಪ್ಲೀಸ್, ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅದು ಸುಳ್ಳು. ಫಸ್ಟ್ ಆಫ್ ಆಲ್ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆನೇ ಇಲ್ಲ ಅಂದಮೇಲೆ ಏನು ಪ್ರಯೋಜನ?
ನಾನು ಹೇಗೆ ಮುಖ ತೋರಿಸ್ಲಿ ಮಾಧವ್ ಅವರೇ? ನನ್ಗೀಗ್ಲೂ ನೆನಪಿದೆ, ಬಸ್ನಲ್ಲಿ ಹೋದ್ರೆ ದುಡ್ಡು ಖರ್ಚಾಗತ್ತೆ ಅಂತ ಎಷ್ಟೋ ಸಲ ಮಾವನವರು 5-6 ಮೈಲಿ ನಡ್ಕೊಂಡು ಹೋಗೋರು. ಆಚೆ ಒಂದು ಕಾಫಿನೂ ಕುಡಿದೆ, ಒಂದೊಂದು ಪೈಸೆನೂ ಕೂಡಿಟ್ಟು ಉಳಿಸಿರೋ ದುಡ್ಡದು. ಅದನ್ನ ಇವಳು ಹೇಳ್ಕೊಳಕ್ಕೆ ಒಂಥರ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಬೆಳಿಗ್ಗೆ ದತ್ತ ಅವರು ದುಡ್ಡು ವಾಪಸ್ ಕೊಡೋದಕ್ಕೆ ಸಮಯ ಕೇಳಿದ್ರು, ತುಂಬ ನೋವಲ್ಲೂ ಇದ್ದರು. ನನಗೆ ಸದ್ಯಕ್ಕೆ ಆ ಹಣದ ಅವಶ್ಯಕತೆ ಇಲ್ಲ, ಆದರೆ ಅವರ ದುಃಖಕ್ಕೆ ಕಾರಣ ಇದು ಅಂತ ಗೊತ್ತಿರಲಿಲ್ಲ. ನಿಮ್ಗೆ ಹೇಗೆ ಸಮಾಧಾನ ಮಾಡೋದು ಗೊತ್ತಾಗ್ತಿಲ್ಲ, ನೀವು ಅಳೋದು ನೋಡೋಕ್ಕಾಗ್ತಿಲ್ಲ. ಜೀವನ ಅಂದರೆ ಹೀಗೆ ತುಳಸಿಯವ್ರೆ, ಕೆಲವು ತುಂಬ ಅನಿರೀಕ್ಷಿತ ಘಟನೆಗಳು ನಡೀತವೆ. ಈಗ ನಿಮ್ಮ ವಿಷಯಕ್ಕೂ ಅಷ್ಟೇ. ಕಷ್ಟಪಟ್ಟು ಸಂಪಾದಿಸಿದ ಹಣ ಹೋಯಿತು ಅನ್ನೋ ಹತಾಶೆ ಒಂದು ಕಡೆ ಆದರೆ, ತುಂಬ ನಮ್ಮದವರೇ ಹೀಗೆಲ್ಲ ಮಾಡಿದ್ರಲ್ಲ ಅನ್ನೋ ನೋವು ಇನ್ನೊಂದು ಕಡೆ. ಜೊತೆಯಲ್ಲಿ ಇದಕ್ಕೆಲ್ಲ ನೀವೇ ಕಾರಣ ಅನ್ನೋ ಗಿಲ್ಟ್ ಇಟ್ಕೊಂಡಿದ್ದೀರ. ಇದೆಲ್ಲ ಸೇರಿ ನಿಮಗೆ ದುಃಖ ಆಗ್ತಿದೆ. ನೋಡಿ, ಈ ಕ್ಷಣ ಯಾವಾಗಲೂ ಹೀಗೆ ಇರಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಸಮಸ್ಯೆಗೆ ಏನೋ ಒಂದು ಪರಿಹಾರ ಹುಡ್ಕೋಣ, ನಾನು ಯೋಚಿಸ್ತೀನಿ. ನೀವು ಈಗ ಮನೆಗೆ ಹೋಗಿ. ಇಂಥ ಸ್ಥಿತಿಲಿ ನೀವಿವತ್ತು ಬರಬಾರ್ದಿತ್ತು. ವಿಷಯ ಗೊತ್ತಾದ ಮೇಲೂ ನಾನು ನಿಮ್ಮನ್ನು ಇಲ್ಲೇ ಇರಿಸ್ಕೊಳ್ಳೋದು ತಪ್ಪಾಗುತ್ತೆ. ದಯವಿಟ್ಟು ಹೊರಡಿ ತುಳಸಿಯವರೇ. ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮನಸ್ಸು ನಿರಾಳ ಆಗುತ್ತೆ. ಹೇಳಿ ಮಾಧವ್ ಅವರೇ, ಯಾವುದೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಕಷ್ಟಪಡ್ತಾ ಇದ್ದೀರಾ ಅನ್ಸುತ್ತೆ. ಪರವಾಗಿಲ್ಲ, ನನ್ನ ಹತ್ರ ಹೇಳ್ಕೊಳ್ಳಿ. ಅದು ನೀವೇನು ಅನ್ಕೋತಿರೋ. ವಿಷಯ ಹೇಳಿದ್ಮೇಲೆ ತಾನೇ ಏನಾದರೂ ಅನ್ಕೊಳ್ಳೋದು. ಹೇಳಿ, ಪರವಾಗಿಲ್ಲ. ಅದು ಒಂದು ವಿಷಯನ ತುಂಬ ದಿನದಿಂದ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಿರೋದು ನಿಜ. ಆದರೆ ಇದು ಹೇಳೋದ್ರಿಂದ ಸಮಸ್ಯೆನೇ ಜಾಸ್ತಿ ಅಂತ ಅನಿಸಿ ಹೇಳ್ಕೋಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ನೀವು ಹೀಗೆ ಒತ್ತಾಯ ಮಾಡೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೀನಿ. ಇಷ್ಟು ವರ್ಷಗಳಲ್ಲಿ ನನಗೆ ಯಾವತ್ತೂ ಇಂಥ ಫೀಲಿಂಗ್ ಬಂದಿರಲಿಲ್ಲ. ನನ್ನ ಕಷ್ಟಕ್ಕೆ ಸುಖಕ್ಕೆ ಹೆಗಲು ಕೊಡೋಂಥ ಒಂದು ಜೀವ ಇದ್ರೆ ಚಂದ ಅಂತ ಅನ್ಸೋಕೆ ಶುರುವಾಗಿದೆ. ನಿಜ ಹೇಳಬೇಕು ಅಂದರೆ ಹಾಗನ್ಸೋಕ್ಕೆ ಕಾರಣ ನೀವೇ. ನಮ್ಮ ಸಂಬಂಧ ಸ್ನೇಹಕ್ಕಿಂತ ಮಿಗಿಲಾದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಿದೆ ತುಳಸಿಯವರೇ. ಈ ಮಾತಿಂದ ನಿಮ್ಗೆ ಆಘಾತ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ಹೇಳದೇ ಇದ್ರೆ ತಪ್ಪಾಗ್ಬಿಡುತ್ತೆ ಅಂತ ಅನಿಸಿ ಎಲ್ಲ ಹೇಳ್ಬಿಡ್ತಿದ್ದೀನಿ. ಇದರಿಂದ ನಮ್ಮ ಸ್ನೇಹಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಲ್ವಾ ತುಳಸಿಯವರೇ? ನಾನೆಲ್ಲನೂ ಮನಸ್ಸಲ್ಲೇ ಇಟ್ಕೊಳ್ಳೋಣ ಅಂತ ತುಂಬ ಪ್ರಯತ್ನ ಪಟ್ಟೆ. ಆದರೆ
ನೀವು ಎಲ್ಲನೂ ಹೇಳ್ಕೊಳ್ಳುವಾಗ ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲಿ ಇಂಥ ಭಾವನೆ ಹುಟ್ಟಿದೆ ಅಂತ ನಾನು ಹೇಳ್ಕೊಳ್ದೇ ಇದ್ರೆ ತಪ್ಪಾಗತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ಬಿಡ್ತಿದ್ದೀನಿ. ಇದಕ್ಕೆ ನಿಮ್ಮ ಉತ್ತರ ಏನು ತುಳಸಿಯವರೇ? ತುಳಸಿಯವರೇ, ಇನ್ನೂ ಅದೇ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ಬಾಯಲ್ಲೊಂದು ಮಾತು ಕಣ್ಣು ಬೇರೆದೇ ಹೇಳಿದ್ರೆ ಅರ್ಥ ಆಗುತ್ತೆ ತುಳಸಿಯವರೇ. ನೀವು ಇವತ್ತು ಹೇಳಿದ್ದೆಲ್ಲ ಕೇಳಿ ನಿಜವಾಗ್ಲೂ ನೋವಾಯಿತು. ಆದರೆ ಒಂದು ವಿಷಯಕ್ಕೆ ಸಮಾಧಾನನೂ ಆಯಿತು. ಏನು ಗೊತ್ತಾ, ಇಷ್ಟು ದಿನ ಎಷ್ಟೇ ಕಷ್ಟ ಬಂದರೂ ನೀವು ಮನೆ ವಿಷಯನ ನನ್ನ ಹತ್ರ ಶೇರ್ ಮಾಡ್ತಿರ್ಲಿಲ್ಲ. ಆದರೆ ಇವತ್ತು ನೀವೆಲ್ಲ ನನ್ನ ಹತ್ರ ಹೇಳ್ಕೊಟ್ರಿ. ನೀವು ನನ್ನ ಫ್ರೆಂಡು ಮಾಧವ್ ಅವರೇ. ಇಷ್ಟು ದಿನದ ನಿಮ್ಮ ಸ್ನೇಹದಲ್ಲಿ ನನಗೊಂದು ವಿಷಯ ಅರ್ಥ ಆಗಿದೆ. ನನ್ಗೆ ಯಾವಾಗಲಾದರೂ ನೋವಾದರೆ ನೀವೇ ಏನಾಯ್ತು ಅಂತ ಕೇಳಿ ನನಗೆ ಕಿರಿಕಿರಿ ಮಾಡಲ್ಲ. ಹೇಳಬೇಕು ಅಂತಿದ್ರೆ ನಾನಾಗೆ ಹೇಳಲಿ ಅಂತ ಸುಮ್ಮನಿರ್ತೀರ. ನನಗೆ ನಿಮ್ಮ ಹತ್ರ ಯಾವ ವಿಷಯ ಬೇಕಾದರೂ ಮನ್ಸು ಬಿಚ್ಚಿ ಹೇಳ್ಬೋದು ಅನ್ನೋ ನಂಬಿಕೆ ಇದೆ. ನಾನು ಯಾಕೆ ನಿಮ್ಮ ಹತ್ರ ಯಾವ ವಿಷಯನಾದ್ರೂ ಮುಚ್ಚಿಡ್ಲಿ ಹೇಳಿ? ತಪ್ಪು ಮಾಡ್ತಿದ್ದೀನ? ಇವರು ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊತಾರೆ. ಆದರೆ ನಾನು ಅವರಿಗೆ ಸಂಬಂಧಪಟ್ಟ ಒಂದು ದೊಡ್ಡ ವಿಷಯನ ನನ್ನ ಮನಸ್ಸಲ್ಲೇ ಇಟ್ಕೊಂಡು ಅವರಿಂದ ಮುಚ್ಚಿಡ್ತಿದ್ದೀನ? ನೀವೇನೋ ನನ್ನಿಂದ ಏನು ಮುಚ್ಚಿಡಲ್ಲ ಅಂದ್ರಿ. ಆದರೆ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ತುಳಸಿಯವರೇ. ನನ್ನ ಮಾತು ಕೇಳಿ ನೀವೇನು ಅನ್ಕೋತಿರೋ ನನಗೆ ಗೊತ್ತಿಲ್ಲ. ಹಾಗಂತ ಮುಚ್ಚಿಡೋದು ತಪ್ಪು ಅನ್ನಿಸ್ತಿದೆ. ನಮ್ಮಿಬ್ಬರ ಸ್ನೇಹ ಅಪರೂಪದ್ದು ಅನ್ನೋದು ಸತ್ಯ.